ಬದುಕು ಜಟಕ ಬಂಡಿ. ಏನಮ್ಮ ಮಗಳ ಗಂಡನ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ ಅಂತಾರೆ? ಇಲ್ಲಮ್ಮ, ನಮಗಿಷ್ಟ ಬದುಕಲಿ ಅಂತಲೇ ನಮ್ಗಿಷ್ಟ. ನಮ್ಗೆ ನನ್ನ ಗಂಡನ ಜೊತೆ ಬಾಳಕ್ಕೋಸ್ಕರ ನನ್ನ ಗಂಡನ್ ತಿನ್ಕೊಂಡು 3 ಮಕ್ಕಳು ಸಾಕಿ ನಮ್ಮ ಅಪ್ಪ ನನ್ಗೆ ಕಷ್ಟಪಟ್ಟು ಮಕ್ಕಳನ್ನ ಸಾಕಿರೋದು, ಮದುವೆ ಮಾಡ್ಕೊಟ್ಟಿ ಬಾಳ್ಲಿ ಅಂತಲೇ ನಾನು ಮಾಡ್ಕೊಟ್ಟಿರೋದು. ನಮ್ಗಿಷ್ಟ ಇಲ್ಲ ಅಂತ ಇನ್ನು ಎಷ್ಟು ವರ್ಷ ಹೇಳ್ತೀರಿ? ನಾವು ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ ಮೇಡಮ್, ನಮ್ಮ ಮಗಳಿಗೆ ಇಷ್ಟ ಇದೆ, ನಮ್ಮ ಮಗಳು ನಾವು ಕಳ್ಸಕ್ಕೂ ಇಷ್ಟ ಇದೀವಿ. ನಮ್ಗೊಂದು ಕಾನೂನು ಬೇಕು, ಮಾಡ್ಕೊಡಿ. ಅಲ್ಲಿ ನಾವು ಸ್ಟೇಷನ್ ಅಲ್ಲಿ ಓದೋ ನಮ್ಗೆ ನ್ಯಾಯ ಸಿಗ್ಲಿಲ್ಲ, 3 ಸರಿ ಓದೋ ನ್ಯಾಯ ಸಿಗ್ಲಿಲ್ಲ. ನಮ್ಮ ಹತ್ರ ಅವ್ರು SI ಮಾತನೇ ಆಡಿರಲಿಲ್ಲ. ಎಷ್ಟು ಸರಿ ಅಮ್ಮ ನಿಂಗೆ ಹೇಳೋದು, ಇವ್ರಿಗೆ ಹೇಳ್ತೀನಿ ಮಗಳ ಹತ್ರ ಹೋಗ್ಬೇಡ ಅಂತ. ನಾನು ಮಗಳ ಹತ್ರ ಹೋಗ್ಬೇಡ ಅಂದ್ರೆ ಹೋಗೋದೇ ಇಲ್ಲ ಮೇಡಮ್. ಮಗುನ ಕರ್ಕೊಂಡು ಹೋಗಿದೆ ಮೇಡಮ್. ಆಮೇಲೆ ಫೋನ್ ಮಾಡಿದ್ರು, ರೀ ಬಾರಮ್ಮ, ನಾನ್ ಕಣಮ್ಮ ಫೋನ್ ಮಾಡಿರೋದು ಬಾರಮ್ಮ ಅಂತಂದ್ರು. ನಮ್ಮಮ್ಮನ್ನ ದೂರ ಮಾಡ್ಬಿಟ್ ಬಂದೆ ಅವತ್ತು. ಹೋದ್ರು ಅಮ್ಮ ಯಾರ್ ಕುಟ್ಟ ಫೋನ್ ಮಾಡ್ಸಿರ್ಬೋದ್ ಕಣೆ, ಹೋಗ್ಬೇಡ ಕಣೆ ಎಳ ಮಗು ಕರ್ಕೊಂಡು. ಇಲ್ಲ ಕಣಮ್ಮ, ನನ್ ಗಂಡ ಕರ್ದಿದ್ದಾರೆ, ಅವತ್ ಜಗಳ ಆಯ್ತು, ನನ್ಗೆ ಫೋನ್ ಮಾಡ್ಸಿದಾರೆ, ನಾನು ಹೋಗೇ ಹೋಯ್ತೀನಿ, ಸತ್ರ ಅಲ್ಲೇ ಸಾಯ್ತೀನಿ, ನಾನು ಹೋಗೇ ಹೋಯ್ತೀನಿ ಅಂತ ಬಂದೆ ಮೇಡಮ್. ಅವತ್ತು ಇವ್ರನ್ನ ದೂರ ಮಾಡ್ಕೊಂಡ್ ಬಂದೆ ನಾನು. ನಿಮ್ಮಿಂದ ತೊಂದ್ರೆ ಮಾಡ್ತಿಲ್ವೇನಮ್ಮ ನೀವು? ಇಲ್ಲಮ್ಮ, ನಾನು ಏನು ತೊಂದ್ರೆ ಮಾಡ್ತಾ ಇಲ್ಲ. ಮಾಡಿದಾರೆ, ಏನು ತೊಂದ್ರೆ ಮಾಡ್ಲಿ? ತೊಂದ್ರೆ ಮಾಡಕ್ಕ ನಾವು ಕರ್ಕೊಂಡ್ ಬರೋದು, ಮಗ ಮೇಚಿರೋದ್ಕ ಬಿಡು, ಅವ್ರ ಪಡಿಗೆ ಅವ್ರು ಚೆನ್ನಾಗಿದಾರಲ್ಲ ಅಂತ ಸುಮ್ಕಿದೀನಿ. ಸುಮ್ನೆ ಮನೆ ಮನೇಲಿ ಇಟ್ಕೊಂತಿದ್ದ ಮೇಡಮ್ ಇವ್ರು. ನಮ್ಮ ಸಂಸಾರಕ್ಕೋಸ್ಕರ ನಾನು ನನ್ನ ತಂದೆ ತಾಯಿನ 1 ವರ್ಷ ಕೈಲಿ ಆಗ್ಲಿಲ್ಲ ನನ್ ಮೇಲೆ ಅವ್ರಿಗೆ ಈ ವರ್ಷದ ವೈದಿಕ ಮಾಡಿದೀವಿ. ಮೊನ್ನೆ ತಗೊಂಡೋಗಿ ಹಿಂಗೆ ನಮ್ಮ ಮೈದ ಮನೇಲಿ ಸಾಮಾನ್ ತಗೊಂಬಂದಿದ್ದು, ಪಾತ್ರೆ ಪಟ್ಟಿ ತಂದಿದ್ದು, ಕೊಟ್ಟು ಬರಕ್ ಹೋಗಿ ಒಂದ್ ಪಾತ್ರೆ ಮೇಡಮ್ ಮನೆ ಒಳಗೆ ಸಂಸಾರ ಮಾಡಿದೀನಿ ಇವತ್ತರ್ಗು. ಎಲ್ಲ ಒಂದ್ ಕುಕ್ಕರು, 2 ಗ್ಯಾಸ್ ಸಿಲಿಂಡ್ರು, ಅದು ಇದು ಬಿಟ್ಟವ್ರೆ. ಹುಣ್ಣ ತಟ್ಟೈತಾಯಿಂದ ಲೋಡ್ತಾ ಇಂದ ಯಾಕೋ ಇಷ್ಟೊಂದೆಲ್ಲ ಅಂತ ಬಂದ್ರೆ ಎಲ್ಲಾ ಎತ್ಕೊಂಡ್ ಹೋಗೋದು. 4 ಜನ ಬಂದಾಗ ಊರಲ್ಲಿ ಇದ್ದ ಸಾಮಾನೆಲ್ಲ ತಂದು ಇಟ್ಕೊಂಡಿದೀವಿ ಇಲ್ಲೇನೆ. ಈಗೇನು ಮನೆ ಚೇಂಜ್ ಮಾಡ್ಬೇಕಲ್ಲ. ಎಷ್ಟು ದಿವಸದಿಂದ ನೀವು ಇಲ್ಲಿಲ್ಲಮ್ಮ? ಈಗ ತಿಂಗಳಾಯ್ತು ಮೇಡಮ್. ಈಗ ಬಂದು ತಿಂಗಳಾಯ್ತು, ಹುಷಾರಿಲ್ಲ ಅಂತ. ಅದಕ್ಕೆ ಮುಂಚೆ ಅಂದ್ರೆ ಇವ್ರು ಈ ತರ ಜಗಳ ಮಾಡ್ತಿದ್ರ, ನಮ್ಮಿಂದ ಯಾಕೆ ಇವ್ರಿಗೆ ಜಗಳ, ಇವ್ರಾರು ಚೆನ್ನಾಗಿರ್ಲಿ ಅಂತ ನಾವು ಊರಲ್ಲೇ ಇದ್ಬಿಟ್ವಿ. ನಮ್ಮ ಯಜಮಾನ್ರು ಬೇಡಮ್ಮ ಇವ್ರ ಹತ್ರ ಜಗಳ ನಾವೆಲ್ಲ ಚೆನ್ನಾಗೇ ಇದ್ವಿ, ಒಟ್ಟಿಗೆ ಇದ್ವಿ. ಅವಾಗೂ ಕಿರ್ಕುಳ ಬರ್ತಾ ಇತ್ತು. ಸುಮ್ಮನೆ 2 ವರ್ಷ ನಾನು ಯಾವ ತೊಂದ್ರೆನೂ ಹೇಳಿರ್ಲಿಲ್ಲ ಮೇಡಮ್. ಯಾವ ತೊಂದ್ರೆನೂ ಈ ತರ ಆಗ್ತೈತೆ ಕಣಮ್ಮ, ಈ ತರ ಟಾರ್ಚರ್ ಕೊಡ್ತಾರೆ. ಮದ್ವೆ ಆದಾಗ್ಲಿಂದ ತೊಂದ್ರೆ ಅಂತೀರಿ, 2 ವರ್ಷ ಏನೇ ಕಿರ್ಕುಳ ಕೊಟ್ರು ನನ್ ಮನ್ಸಲ್ಲಿ ಇಟ್ಕೊಂಡು ಇವ್ರು ಬಾಯ್ ಬಿಟ್ಟಿರ್ಲಿಲ್ಲ. ಈಗ ಮಗು ಆದ್ಮೇಲೆ ಕಿರ್ಕುಳ ಜಾಸ್ತಿ ಆಯ್ತಲ್ಲ, ಅದಕ್ಕೋಸ್ಕರ. ಯಾರು ಅವ್ರ ಊರಲ್ಲೇ ಇಲ್ಲ ಅಂದ್ರೆ ಹೆಂಗ್ ಕಿರ್ಕುಳ ಇರ್ತಾರೆ ಮೇಡಮ್? ಅವ್ರು ಹೇಳ್ತಾವ್ರೆ ಇಲ್ಲೇ ಇರ್ತಾರೆ, ಅಲ್ಲೋಗಿ ಬಾಡಿಗೆ ಮನೆ ಮಾಡಿದಾರೆ, ಅವ್ರ ಸಾಮಾನೆಲ್ಲ ಇಟ್ಟಿದ್ದಾರೆ, ಇಲ್ಲೇ ಇರ್ತಾರೆ. ಇಲ್ಲ ಅಂತ ಹೇಳಕ್ ಕಾರಣನೇ ಇಲ್ಲ. ಸತ್ವಾಗ್ಲುವೆ ಆ ಲಕ್ಷ್ಮೀ ದೇವಿ ಸತ್ವಾಗ್ಲುವೆ, ದೇವ್ರ ಸತ್ವಾಗ್ಲುವೆ ಅವಮ್ಮ ಇಲ್ಲೇ ಇರ್ತಾರೆ. ಈಗ ಎಲ್ಲೂ ಹೋಗಲ್ಲ ಅಷ್ಟೇ, 15 ದಿವಸ ಅಷ್ಟೇ ಮಗುನ ಈಗೆಲ್ಲ ಬಂದಾರೆ ಊರಿಗೆ ಬಿಟ್ಟು. ಅಮ್ಮ ನಾನು ಹಾಲು ಕುಡ್ಸೋ ಮಗುನ ಬಿಟ್ಟು ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಕರ್ಕೊಂಡೋಗಿಂತ ಅವತ್ ಮಾತ್ರ 15 ದಿವಸ ಅಷ್ಟೇ. ಆಮೇಲೆ ಹಬ್ಬಕ್ಕೆ ಹೋದ್ವಿ, ಬಂದ್ವಿ, ನಮ್ಮ ಈ ತರ ಹೊಡೀತು ಅಂದ್ರು. ಹೋಗ್ರಿ ಕರ್ಕೊಂಬರೋಗಿ. ನಂಗೆ 2 ತಿಂಗಳು ಆಗಿತ್ತು ಮೇಡಮ್, ತಿರ್ಗಾ ಅಭಾಷಣ ಆಗೈತು ಅವತ್ತು. ನಾನು ಹೋಗ್ರಿ ಕರ್ಕೊಂಬರೋಗಿ, ನಂದು ಏನಾರ ಆಗ್ಲಿ ಅಮ್ಮನ್ ಫಸ್ಟ್ ಕರ್ಕೊಂಬರೋಗು ಅಂತ ಕಳ್ಸಿದೀನಿ ಮೇಡಮ್. ಕರ್ಕೊಂಬಂದ್ಮೇಲೆ ಇಷ್ಟು ಜಾಸ್ತಿ ಆಗಿರೋದು ಮನೆ ಒಳಗಡೆ. ಅವ್ರು ಬಂದಾಗ್ಲಿಂದ ನಿಮ್ಗೆ ಜಗಳ ಇನ್ನ ಜಾಸ್ತಿ ಆಯ್ತು. ನಂತವ್ ಏನೈತೆ ನಿನ್ ಜೀವನಾಂಶ ಕಿತ್ಕೊಳಕ್ಕೆ? ಏನೋ ಒಂದು ಆಟ ಐತೆ, ಹೋಗಲೇ ಅದು ಯಾರೇ ನಾಳೆ ಸಾಕ್ತಾರೆ ಅನ್ನೋದೇನ್ ಗ್ಯಾರಂಟಿ? ನಾನು ಇರೋ ಗಂಟೆ ಹಿಂಗ್ ತಿಂದು ಸಾಯದೆ. ನಾನು ಜೀವನಾಂಶ ಕೊಡೋಕ್ಕೂ ರೆಡಿ ಇಲ್ಲ ಮೇಡಮ್, ಡೈವರ್ಸ್ ಕೊಡೋಕ್ಕೂ ರೆಡಿ ಇಲ್ಲ. ನನಗೆ ನಾನು ಹೆಂಡತಿ ಬೇಕು, ನನ್ನ ಮಗಳು ಬೇಕು. ಯಾರೋ ಹೇಳಿಕೆ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಮಾತಾಡಲ್ಲ, ಇಷ್ಟೆಲ್ಲ ಮಾತಾಡೋ ಗಂಡಸಿಗೆ ಒಳ್ಳೇದಲ್ಲ ಅಂತ ಅನಿಸ್ತದೆ. ಮನೇಲೆ ನನಗೆ ಇದ್ರಕೊಂಡು ನನಗೆ ಹೊಡೆಯಕ್ಕೆ ಬಂದಾಗ ಯಾವ ಗಂಡಸ್ತಾನೆ ಸುಮ್ಮನೆ ಇರ್ತಾನೆ ಹೇಳಿ? ಹೊಡೆದಿಲ್ಲ ಮೇಡಮ್, ನಮ್ಗೆ ತಿರುಗಿಳ್ತಾರೆ. ನಮ್ಮ ಅಮ್ಮಂಗೆ ಕೈ ಎಲ್ಲ ಮುರಿದಲ್ಲ ಒಂದ್ಸಲ. ನಾ ಇಲ್ಲ ಮೇಡಮ್ ಮಾಡಿದಲ್ಲ, ಮಾಡಿಲ್ಲ ಮೇಡಮ್. ಹೆಚ್ಚು ಮಾತಾಡೋರು ಅವರು ಕೂಡ ಇನ್ನ ಕೆಪಾಲು ಕೊಡ್ದವ್ರೆ, ಪರ್ಕೆಲ್ ಹೊಡೆದವ್ರೆ, ಅದನ್ನು ಕೂಡ ಹೇಳ್ತೀನಿ ಬೇಕಾದ್ರೆ. ನಿಮಗೆ ಗೊತ್ತಿರ್ಬೇಕು ಅನ್ಸುತ್ತೆ. ಬಂದ್ ಕೇಳಲಿಲ್ಲ ಅವಾಗ, ಯಾಕೆ ಈ ತರ ಮಾಡ್ತಾ ಇದೀಯಮ್ಮ, ನನ್ನ ಹೆಂಡತಿ ಏನ್ ಮಾಡವಳೆ ಅಂತ ಕೇಳಲಿಲ್ಲ. ಸುಮ್ನಾದ್ರೂ ಏನು ಮಾತಾಡ್ಲಿಲ್ಲ. ಚಿಕ್ಕ ಏಜು ಅಂತ ನಾನ್ ತಿಳ್ಕೊಂಡು ಇವತ್ತಾಗ ನಾನು ಅಡ್ಜಸ್ಟ್ ಮಾಡ್ಕೊಂಡಿದೀನಿ. ಇನ್ ಮುಂದಕ್ಕೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ಲಿಕ್ಕೋಸ್ಕರ ನಾ ಇಲ್ಲಿ ಬಂದಿದ್ದೀನಿ. ನ್ಯಾಯ ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ. ಅವಳಿಗೆ ಅವ್ಳ ಗಂಡ ಬೇಕು ನಂಗಿದ್ರೆ ಎಲ್ಲಾರ ಮನೇಲಿ ಹೆಣ್ಮಕ್ಳು ಯಾವ ತರ ಇರ್ತಾರ ಆ ತರನೇ ಇರ್ಲಿ. ನನಗಿಂತ ಸಪರೇಟ್ ಆಗಿ ಸ್ಪೆಷಲ್ ಆಗಿ ಇರೋದೇನು ಬೇಡ. ಆ ತರ ಇರಾಗಿದ್ರೆ ನಾನು ನನ್ನ ಗಂಡನ, ನನ್ನ ಹೆಂಡತಿನ, ನನ್ನ ಮಗಳು ಬಾಳ್ತೀನಿ. ಬಿಡಲ್ಲ ಮೇಡಮ್ ಅವರು. ಇದ್ರ ಮೇಲೆ ಇನ್ನ ನಾಳೆ ಮತ್ತೆ 2 ಸಂಸಾರ ಮಾಡಕ್ ಅವ್ರು ಮಾಡ್ತಾರ ಆ ತರ. ಅದನ್ನೇ ಹೇಳ್ತೀನಿ. ಬೇಡ ಮೇಡಮ್, ನಾನೇ ಇರಲ್ಲ ನೋಡೋಣ. ಆ ತರನ ಜಗಳ ಬರ್ತಾ ಇಲ್ವೋ ನೋಡಿ.
ನಾನು ಇರಲ್ಲ. ನೀವು ಒಂದಷ್ಟು ದಿವಸ ದೂರ ಇರೋದೇ ಒಳ್ಳೇದು. ಯಾಕೆಂದ್ರೆ ನಮ್ಮ ಯಜಮಾನ್ರು ಎಲ್ಲಿದ್ರು ಅಲ್ಲೇ ಇರ್ತೀನಿ ನಾನು. ನಿಮ್ಮಿಂದ ಇದ್ರಿಗೆ ಹೇಳ್ತಾ ಇದೀನಿ, ಇವತ್ತು ಅಲ್ಲೇ ಇದ್ದೀನಿ, ನನ್ಗೆ ಅಲ್ಲೇ ಚೆನ್ನಾಗಿ ಹೊಂದ್ಕೊಂಡ್ರು ಇರ್ತೀನಿ. ನನ್ನಿಂದ ಇವರಿಗೆ ಕಷ್ಟ ಬರೋದು ಬೇಡ. ನೀವ್ ಅಲ್ಲೇ ಇರಿ. ನಾನು ಅಲ್ಲೇ ಇರೋದಲ್ವಾ. ಈಗೇನೋ ನಮ್ಮ ಯಜಮಾನ ತೀರೋಗ ಮುಂದೆ ಬಂದಿದ್ದೆ ಹೊರತು ಏನೋ ಮಗು ಕರ್ಕೊಂಡು ಹೋಗ್ತಾ ಹಿಂಸೆ ಮಾಡೋತಿ ಕರ್ಕೊಂಡು ಹೋಗಿದ್ದೆ. ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ, ಈ ತರ ಮಾತು ಅಂದ್ರೆ ಕರ್ಕೊಂಡು ಹೋಗ್ತಿಲ್ಲ ನಾನು. ಇವತ್ತು ಹೇಳಿದೀನಿ ನನ್ಗೆ ಇನ್ನ ಚಿಕ್ಕ ಮಗ ಇದ್ದಾನೆ, ಇಟ್ಕೊಂಡಿದೀಯಾ ಅಂತ ಅಂದ್ರು. ಇವ್ರನ್ನು ಕೂಡ ಇಟ್ಕೊಂಡಿದೀಯಾ ಅಂದ್ರು. ಮಾತಾಡ್ತಾರ ಮೇಡಮ್ ಇವರು? ಇರಿ ಸತೀಶ್. ಅದೇನೋ ಅಮಾಸೆ ಉಣ್ಮೇಲೆ ನಾನು ಹುಚ್ಚೆ ಆಗ್ತೀನಂತೆ, ಅದೇನೋ ಗೊತ್ತಿಲ್ಲ ಮೇಡಮ್. ಯಾವಾಗ ಬೈದಿದ್ದೀನೋ ಯಾವಾಗ ಕಚ್ಚಿದ್ದೀನೋ ನನಗೆ ಗೊತ್ತಿಲ್ಲ. ಅದನ್ನು ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ? ಇಲ್ಲ, ಅದನ್ನ ನಾನು ಮಾಡಿಸ್ತೀನಿ. ಅದನ್ನ ನೀವು ಗಂಡನ ಮನೆಗೆ ಹೋಗ್ಬೇಕಮ್ಮ. ಮೇಡಮ್ ಎಲ್ಲ ನಾನು ಇದೀನಿ, ಹೋಗಮ್ಮ, ಬದುಕೋಗು ಅಂತ ಅಂದ್ರೆ ಮಾತ್ರ ಮೇಡಮ್ ನಾನು ಹೋಗೋದು. ಇಲ್ಲಾಂದ್ರೆ ಮೇಡಮ್ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅವ್ರ ಇಷ್ಟ ಆದಂತೆ ನಾನು ಇರಲ್ಲ. ಹೇಳ್ತೀನಿ ಕೇಳಿ, ಹಾಗೂ ಬಿಟ್ಟು ನೋಡಿ. ಅವ್ರು ಚೆನ್ನಾಗಿರ್ತಾರೋ ಇಲ್ವೋ ನಿಮ್ಗೆ ಗೊತ್ತಾಗುತ್ತೆ. ಜೀವನ ಸಾಕಾಗಿದೆ. ಯಾಕಂದ್ರೆ ನಾನು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ಇನ್ನು ಮೇಲೆ ಬರಕ್ ಟ್ರೈ ಮಾಡ್ತಾ ಇದೀನಿ. ನನ್ ಮೇಲೆ ಬರಕ್ ಬಿಡ್ದಂಗಿರೋ ಇವ್ರು ನನ್ನ ಹೆಂಡತಿ ಅಂತ ಅನ್ಸ್ತದೆ. ಬುದ್ಧಿ ಇಲ್ಲ ಹುಡುಗಿ, ಹೇಳ್ಕೆ ಮೇಲೆ ಕೇಳ್ಕೊಂಡು ಅವಳು ಹಾಳಾಗೋಗ್ತಾಳೆ, ನಂದು ಹಾಳು ಮಾಡ್ತಾಳೆ. ಅದು ನೋಡ್ಕೊಂಡು ನಾನು ಹೇಳಿಲ್ವಾ ಇವ್ಳು ಬುದ್ಧಿ ಇಲ್ಲ ನೋಡಪ್ಪ. ಅವಳು ಇನ್ನ ಎಳೆ ಹುಡುಗಿ, ಮದುವೆ ಬೇಡ. ನಿಮ್ ಮಗಳು ಬಾಳ್ಬೇಕು, ಅದೆಲ್ಲ ಮಾತಾಡ್ಬಾರ್ದು. ಅನ್ಸ್ಕೋಬೇಕು ಅಂತ ಇವ್ರಿಗೆ ಹೇಳಿದ್ದೆ ಮೇಡಮ್ ನಾನು. ಅವ್ರು ಅನ್ಸರ್ಸ್ಕೋತಾರೆ, ನಿಮ್ ಮಗಳನ್ನ ಅನ್ಸರ್ಸ್ಕೊಳಕ್ ಹೇಳಿ. ಬೇಡ ಅದೆಲ್ಲ. ನಿನಗೆ ಹೇಳ್ದಂಗೆ ಅದ್ದ ಇಟ್ಕೊಂಡು ಹೇಳಿದೀನಿ, ನನ್ನ ಮಗನ ಸಂಬಂಧ ಅಂತ ಹೇಳಿದೀನಿ. ಅಣ್ಣ ನೋಡ್ಲಾ ಅಂತಸ್ ನೋಡಿಲ್ಲ, ಒಂದು ಏನು ಕೇಳಿಲ್ಲ ನಾನು. ಬರೀ ನಮ್ಮ ಅಣ್ಣ ಹೇಳಿದ್ರು ಏನೋ ಹೋಗಿ ಅಲ್ಲಿ ಹೋಗ್ಬರ್ ಮುಂದೆ ಒಂದು ಆಟೋ ಡ್ರೈವರ್ ಒಪ್ಕೊಂಡೋಳಲ್ಲ ಎಂತ ಇದ್ರಲ್ಲಿರೋ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅಲ್ಲಿರೋ ಕೊಡ್ತೀವಿ ಅಂದ್ರು. ಅಣ್ಣ ಅವಳು ಒಪ್ಕೊಂಡಿದ್ದಾಳೆ, ಈಗ ಅದೆಲ್ಲ ಬಿಟ್ಬಿಡಿ ಅಂತ ಹೇಳಿದೆ. ಈಗ ಏನ್ ಮರ್ಯಾದೆ ಕೊಟ್ರು ಮೇಡಮ್. ನಾನು ಕಷ್ಟ ಬಿದ್ದು ಮಕ್ಳು ಗಂಡನ್ ತಿನ್ಕೊಂಡು ಸಾಕಿರ್ತೆ. ನನ್ಗೆ ಏನ್ ಮರ್ಯಾದೆ ಮೇಡಮ್. ನನ್ನ ಮಗ ಗೊತ್ತಿಲ್ಲ. ಅಮ್ಮ ನನ್ನ ಬ್ಯಾಗ್ ತೆಗ್ದಿ ಆಚೆಗ್ ನುಗ್ಗಿ ಎದ್ದೇಳಮ್ಮ ಮೇಕೆ ಅಂತ ಮದುವೆ ಆದ 2 ತಿಂಗಳ ಗೌರಿ ಹಬ್ಬಕ್ಕೆ ನನ್ನ ಮಗಳ ಕರಿಯಕ್ಕೆ ಅಂತ ಬಂದೆ. ಬರ್ದೇ ಇದ್ರೆ ನನ್ನ ಮಗಳಿಗೆ ದುಡ್ಡು ಕೊಟ್ಟು ಬಾವ ಗೊತ್ತಾ ನನ್ನ ಮಗ ಕಳ್ಸಿದ್ರೆ ಅಮ್ಮ ಹೇಳ ಮೇಲೆ ಲೋಫರ್ ಮುಂದೆ ನಿನ್ ಮಗಳು ಬಂದು ಹಂಗೆ ಅನ್ನಿಸ್ತೀನಿ ನಿನ್ನ ಎದ್ದೇಳೆ ಅಂತ 4 ಬ್ಯಾಗು ಏನ್ ತಂದಿದೆ ಅಂತ ನನಗೆ ಗೊತ್ತಿಲ್ಲ. 4 ಬ್ಯಾಗ್ ತಗೊಂಡೋಗಿದ್ ನಾನು. ಎಲ್ಲ ತೆಗ್ದಿ ಆ ಮಗನ್ ಕೊಟ್ಟು ಅವ್ರು ಟೀಚಿಂಗ್ ಮಾಡಿ ಟೀಚಿಂಗ್ ನೆಲಮಂಗಲ್ಕ್ ಹೋಗಿದ್ರು ಮೇಡಮ್. ನಾನು ಅಂತ ಕಷ್ಟನೆಲ್ಲ ನನ್ನ ಮಗಳ ಬಾಳ್ಡಿ ಅಂತಲೇ ಸಹಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದೀನಿ.